ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನು ಇವತ್ತು ಉಪ್ಪಿನ ಮಹತ್ವ ಏನು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಯಾವ ಥರ ಬಳಕೆ ಮಾಡಬೇಕು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಉಪ್ಪಿನ ಭರಣಿಯಲ್ಲಿ ಈ 4 ವಸ್ತು ಇಟ್ಟರೆ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಲಕ್ಷಾಂತರ ಜನ ವಸ್ತು ಮನೆಯಲ್ಲಿ ಇಟ್ಟು ಇದರ ಫಲಿತಾಂಶವನ್ನು ನೋಡಿದ್ದಾರೆ. ಉಪ್ಪಿನ ಭರಣಿಯಲ್ಲಿ ಏಕೆ ಈ 4 ವಸ್ತುಗಳು ಇಡಬೇಕು? ಇದು ನಿಜವಾಗಿಯೂ ಕೆಲಸ ಮಾಡುತ್ತಾ? ಯಾವ ಗ್ರಹಗಳು ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ? ಲಕ್ಷ್ಮೀದೇವಿಯನ್ನು ಮನೆಯಲ್ಲಿ ನೆಲೆಸುವಂತೆ ಮೊದಲು ಏನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ ನೋಡಿ. ಉಪ್ಪು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಆಗಿನ ಕಾಲದಿಂದಲೇ ಉಪ್ಪನ್ನು ತುಳಿಯಬಾರದು, ಚೆಲ್ಲಬಾರದು, ಅದರಿಂದ ಲಕ್ಷ್ಮಿಯ ಸಂಕೇತ ಎಂದು ಹಿರಿಯರು ಹೇಳುವುದನ್ನು ಕೇಳುತ್ತಾ ಬಂದಿದೆ. ಲಕ್ಷ್ಮೀದೇವಿಯು ಜನಿಸಿದ್ದು ಸಮುದ್ರದಲ್ಲಿ. ಆ ಸಮುದ್ರದಿಂದಲೇ ಉಪ್ಪು ಸಿಗುವುದು. ಆದ್ದರಿಂದ ಉಪ್ಪನ್ನು ಮನೆಯಲ್ಲಿ ಎಂದಿಗೂ ಸಂಪೂರ್ಣವಾಗಿ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ಅಡುಗೆ ಮನೆಯಲ್ಲಿಡುವ ಉಪ್ಪು ಮನೆಗೆ ಐಶ್ವರ್ಯವನ್ನು ತಂದುಕೊಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವುದು. ಅದೆಷ್ಟು ಪರಿಹಾರಗಳಲ್ಲಿ ಉಪ್ಪು ಮುಖ್ಯ ಪಾತ್ರ. ಮನೆಯ ಎಲ್ಲ ಮೂಲೆಗಳಲ್ಲಿ ಉಪ್ಪನ್ನು ರಾತ್ರಿ ಸಮಯದಲ್ಲಿ ಒಂದು ಪೇಪರಿನಲ್ಲಿ ಅಥವಾ ಬಟ್ಟಲಿನಲ್ಲಿಟ್ಟು ಬೆಳಿಗ್ಗೆ ಕಸ ಗುಡಿಸುವ ಮೊದಲು ಹೊರ ಹಾಕಿದರೆ ಮನೆಯಲ್ಲಿನ ಎಲ್ಲ ಶಕ್ತಿ ಹೊರ ಹೋಗುತ್ತದೆ. ವಾರಕ್ಕೆ ಒಂದೆರಡು ಬಾರಿ ಈ ರೀತಿ ಉಪ್ಪಿನಿಂದ ಮಾಡಿದರೆ ಮನೆಯವರ ಆರೋಗ್ಯ ಚೆನ್ನಾಗಿರುತ್ತದೆ. ಜನರ ದೃಷ್ಟಿ ಮನೆಗೆ ಬೀಳುವುದಿಲ್ಲ. ಇನ್ನು ಉಪ್ಪನ್ನು ಹೇಗೆ, ಯಾವುದರಲ್ಲಿ ಇಡಬೇಕು ಎಂದು ಎಲ್ಲರೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಉಪ್ಪನ್ನು ಇಡುತ್ತಾರೆ. ಇದು ತಪ್ಪು. ಉಪ್ಪನ್ನು ಯಾವಾಗಲೂ ಗಾಜಿನ ಡಬ್ಬಿಯಲ್ಲಿ ಅಥವಾ ಪಿಂಗಾಣಿಯಲ್ಲಿ ಅಥವಾ ಜಾಡಿಯಲ್ಲಿ ಇಡಬೇಕು. ಉಪ್ಪಿನ ಒಳಗೆ ಸ್ಟೀಲ್ ಚಮಚಗಳನ್ನು ಹಾಕಿ ಬಿಟ್ಟರೆ ಕೆಲವೊಮ್ಮೆ ಆ ಚಮಚ ಹಿಡಿದು ಉಪ್ಪು ಹಾಳಾಗುತ್ತದೆ. ಕಡಿಮೆ ಗುಣಮಟ್ಟದ ಚಮಚಗಳನ್ನು ಉಪ್ಪಿನ ಜೊತೆ ಇಡಬೇಡಿ. ಉಪ್ಪಿನ ಜಾಡಿ ಯಾವಾಗಲೂ ಅಡುಗೆ ಮನೆಯಲ್ಲಿ ನಿಮ್ಮ ಭುಜಕ್ಕೆ ಸಮಾನವಾಗಿ ಇರಬೇಕು. ನೀವು ಕೈ ಹಾಕಿದಾಗ ನಿಮಗೆ ಸುಲಭವಾಗಿ ಸಿಗುವುದು. ನಿಮಗಿಂತ ಎತ್ತರದಲ್ಲಿಯೂ ಮತ್ತು ನಿಮಗಿಂತ ಕೆಳಗಡೆಯೂ ಇಡಬಾರದು. ಉಪ್ಪಿನ ಜಾಡಿಯ ಒಳಗೆ ಸದಾ ಈ 4 ವಸ್ತು ಇಟ್ಟರೆ ಲಕ್ಷ್ಮೀ ದೇವಿ ಮನೆಗೆ ಆಕರ್ಷಣೆ ಆಗಿರುತ್ತದೆ. ಗುರು ಹಾಗೂ ವಿವಿಧ ಗ್ರಹಗಳ ಅನುಗ್ರಹ ಸಿಗುತ್ತದೆ. ಒಂದು ಚಿಕ್ಕ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಹಳದಿ ಬಣ್ಣವು ಗುರುಗ್ರಹವನ್ನು ಪ್ರತಿನಿಧಿಸುತ್ತದೆ. ಮಹಾಲಕ್ಷ್ಮೀ ದೇವಿಗೆ ಇಷ್ಟವಾದ ಬಣ್ಣಗಳಲ್ಲಿ ಹಳದಿ ಬಣ್ಣ ಒಂದು. ಈ ಬಟ್ಟೆಗೆ 9 ಅಡಿಕೆಗಳನ್ನು ಹಾಕಬೇಕು. ಇದು 9 ನವಗ್ರಹಗಳ ಸಂಕೇತ. ನಿಮ್ಮ ಮನೆಯಲ್ಲಿ ನೀವು ಬಳಸದೇ ಇರುವ ಯಾವುದಾದರೂ ಚಿಕ್ಕ ಬೆಳ್ಳಿ ಅಥವಾ ಚಿನ್ನ ತುಂಡನ್ನು ಹಾಕಬೇಕು. ಮೂಗುಬೊಟ್ಟು, ಗೆಜ್ಜೆ, ಉಂಗುರ, ಲಕ್ಷ್ಮೀ ನಾಣ್ಯಗಳು ಹೀಗೆ ಯಾವುದಾದರೂ ಹಾಕಬಹುದು. ನಂತರ ಚೆನ್ನಾಗಿರುವ ಒಂದು ಅರಿಶಿಣ ಕೊಂಬನ್ನು ಹಾಕಿ 3 ವಸ್ತುಗಳನ್ನು ಹಳದಿ ಬಣ್ಣದ ವಸ್ತ್ರದಲ್ಲಿ ಹಾಕಿ ಮೂಟೆ ರೀತಿ ಕಟ್ಟಿ ದೇವರ ಮನೆಯಲ್ಲಿ ಒಂದು ಚಿಕ್ಕ ತಟ್ಟೆಯ ಮೇಲಿಟ್ಟು ಒಂದು ಸಲ ಪೂಜಿಸಬೇಕು. ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡುವಾಗ ಈ ವಸ್ತುಗಳಿಗೆ ಪೂಜೆ ಮಾಡಿ ನಂತರ ಉಪ್ಪಿನ ಜಾಡಿಯ ಕೆಳಭಾಗದಲ್ಲಿ ಈ ಮೂಟೆ ಇಟ್ಟು ಅದರ ಮೇಲೆ ಉಪ್ಪನ್ನು ಹಾಕಿ ನಿತ್ಯವೂ ಅಡುಗೆಗೆ ಬಳಸಬೇಕು. ಈಗಾಗಲೇ ಜಾಡಿಯಲ್ಲಿ ತುಂಬಿದರೆ ಸ್ವಲ್ಪ ಜಾಗ ಮಾಡಿ ಈ ಮೂಟೆಯನ್ನು ಉಪ್ಪಿನ ಒಳಭಾಗದಲ್ಲಿ ಇಡಬೇಕು. ಈ ಕೆಲಸವನ್ನು ನೀವು ಯಾವುದಾದರೂ ಶುಕ್ರವಾರ ಮಾಡಬಹುದು. ಈ ವಸ್ತುಗಳನ್ನು ಇಟ್ಟ ಮಾತ್ರಕ್ಕೆ ಲಕ್ಷ ಹಣ ಬರುವುದಿಲ್ಲ. ಬದಲಾಗಿ ಮನೆಯಲ್ಲಿ ಆಗುತ್ತಿದ್ದ ಕಲಹ ನಿಂತು ಮನೆಯೆಲ್ಲ ಶಾಂತಿ, ನೆಮ್ಮದಿ ಬರುತ್ತದೆ. ಪಾಸಿಟಿವ್ ಶಕ್ತಿ ವೃದ್ಧಿಸುತ್ತದೆ. ಕೈಯಲ್ಲಿ ಸರಿಯಾಗಿ ಹಣ ನಿಲ್ಲದೆ ಹೆಚ್ಚು ಖರ್ಚಾಗುತ್ತಿದ್ದರೆ ಆ ಬೇಡವಾದ ಖರ್ಚು ಕಡಿಮೆ ಆಗುತ್ತದೆ. ಮನೆಯಲ್ಲಿನ ಜಗಳವಿಲ್ಲವೆಂದರೆ ನೆಮ್ಮದಿ ಜೀವನ ಸಿಗುತ್ತದೆ. ಆ ನೆಮ್ಮದಿ ಇದ್ದರೆ ದುಡಿಯುವ ಮನಸ್ಸು ಶಾಂತವಾಗಿರುತ್ತದೆ. ಯಾವ ಯೋಚನೆಯೂ ಇಲ್ಲದೆ ಚೆನ್ನಾಗಿ ದುಡಿದು ಮನೆಗೆ ಬಂದಾಗ ಮುಂದೆ ಏಳಿಗೆ ಕಾಣಲು ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಉತ್ತಮ ಆಲೋಚನೆಗಳು ಬೆಳೆಯುತ್ತದೆ. ಒಂದು ಕಡೆಯಿಂದ ಸಾಲಗಳನ್ನು ತೀರಿಸಲು ದಾರಿ ಕಾಣುತ್ತದೆ. ಮಹಾಲಕ್ಷ್ಮೀ ದೇವಿ ವಿಶೇಷ ಅನುಗ್ರಹ ಮನೆಗೆ ಪ್ರಾಪ್ತಿಯಾಗಿ ಒಂದಲ್ಲ ಒಂದು ಶುಭ ಮನೆಯಲ್ಲಿ ನಡೆಯುತ್ತಿರುತ್ತದೆ. ಮನೆಗೆ ನಿರಂತರವಾಗಿ ಬಂಗಾರದ ಬೆಲೆ ಬಾಳುವ ಪೀಠೋಪಕರಣಗಳು, ವಸ್ತ್ರಧಾನ್ಯಗಳು ಬರುತ್ತಲೇ ಇರುತ್ತವೆ. ಇಷ್ಟೆಲ್ಲ ಶುಭವಾಗಬೇಕು ಎಂದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು.
ಮುಟ್ಟಿನ ಸಮಯದಲ್ಲಿ ನೀವು ಈ 3 ವಸ್ತು ಜಾಡಿಯನ್ನು ಮುಟ್ಟಬಾರದು. ಮುಟ್ಟಿನ ಸಮಯದಲ್ಲಿ ಅಡುಗೆಗೆ ಬಳಸಲು ಮತ್ತೊಂದು ಚಿಕ್ಕ ಉಪ್ಪಿನ ಜಾಡಿಯನ್ನು ಬಳಸಬೇಕು. ಉಪ್ಪಿನ ಜಾಡಿಯು ಮೇಲಿನ ಭಾಗ ಸದಾ ಮುಚ್ಚಿರಬೇಕು. ಅರ್ಧ ತೆಗೆದಿಡುವುದು, ಸರಿಯಾಗಿ ಮುಚ್ಚದೆ ಹಾಗೆಯೇ ಬಿಡುವುದನ್ನು ಮಾಡಬಾರದು. ದೇವರ ಮನೆಯಲ್ಲಿ ದೇವರ ವಿಗ್ರಹ, ಫೋಟೋಗಳನ್ನು ಹೇಗೆ ನೋಡಿಕೊಳ್ಳುತ್ತೇವೆಯೋ ಅಷ್ಟೇ ಗೌರವದಿಂದ ನೋಡಿಕೊಳ್ಳಬೇಕು. ಮುಸ್ಸಂಜೆಯ ಸಮಯದಲ್ಲಿ ಬಿಳಿ ಬಣ್ಣದ ವಸ್ತುಗಳನ್ನು ಯಾರಿಗೂ ನೀಡಬಾರದು. ಹಾಲು, ಮೊಸರು, ಬೆಣ್ಣೆ, ಉಪ್ಪು ಮತ್ತು ತುಪ್ಪ ಇವುಗಳನ್ನು ಯಾರಿಗೂ ಕೊಡಬಾರದು. ಲಕ್ಷ್ಮಿ ಮನೆಯಲ್ಲಿ ನೆಲೆಸುವುದಿಲ್ಲ. ಸ್ನಾನದ ನೀರಿಗೆ ಚಿಟಿಕೆ ಅರಿಶಿಣ ಮತ್ತು ಕಲ್ಲುಪ್ಪನ್ನು ಬೆರೆಸಿ ವಾರಕ್ಕೆ 1-2 ಬಾರಿ ಸ್ನಾನ ಮಾಡಿದರೆ ದೇಹದಲ್ಲಿನ ಎಲ್ಲ ದೃಷ್ಟಿದೋಷಗಳು ಮತ್ತು ಧನಾತ್ಮಕ ಶಕ್ತಿ ದೂರವಾಗುತ್ತದೆ. ಸ್ತ್ರೀಯರು ಮನೆಯಲ್ಲಿದ್ದಾಗ ಯಾವಾಗಲೂ ಮುಖ ಮತ್ತು ಕಾಲುಗಳಿಗೆ ಅರಿಶಿಣ ಹಚ್ಚಿರಬೇಕು. ದಿನಾಲೂ ಸೀರೆ ಉಡಲು ಸಾಧ್ಯವಾಗದಿದ್ದರೆ ಮಂಗಳವಾರ ಮತ್ತು ಶುಕ್ರವಾರದಂದು ಸೀರೆ, ಬಳೆ ಹಾಗೂ ಅರಿಶಿಣ, ಕುಂಕುಮ, ಕಾಲ್ಗೆಜ್ಜೆ ತೊಟ್ಟು ಸಾಕ್ಷಾತ್ ದೇವಿಯಂತೆ ತಯಾರಾಗಬೇಕು. ಸ್ತ್ರೀಯರು ಎಂದೂ ಅಡುಗೆ ಮನೆಯಲ್ಲಿ ಕಣ್ಣೀರು ಹಾಕಬಾರದು. ಮನೆ ಮಂದಿಗೆಲ್ಲ ಅಡುಗೆ ಮಾಡದ ಅನ್ನಪೂರ್ಣೇಶ್ವರಿ ಸ್ಥಾನ ಅದು. ಅಂತಹ ಜಾಗದಲ್ಲಿ ಕಣ್ಣೀರು ಹಾಕಿದರೆ ಅಡುಗೆ ಮಾಡಿದರೆ ಒಳ್ಳೆಯದಲ್ಲ. ಅಡುಗೆ ಮನೆಯನ್ನು ಎಷ್ಟು ಶುಚಿಯಾಗಿಟ್ಟುಕೊಂಡಿರುತ್ತೀವೋ ಅಷ್ಟು ದವಸ ಧಾನ್ಯಗಳು ಮನೆಯಲ್ಲಿ ಸಮೃದ್ಧಿಯಾಗುತ್ತವೆ. ಅಡುಗೆ ಮನೆಯಲ್ಲಿ ನಿಮ್ಮ ಗಂಡ ಮಕ್ಕಳು ಬಳಸಿದ ಹಳೆ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇದು ದಾರಿದ್ರ್ಯವನ್ನು ದುಡ್ಡು ಕೊಟ್ಟು ಕರೆದಂತೆ. ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯನ್ನು ಸಿಂಕ್ನಲ್ಲಿ ಹಾಕಿದ ಎಲ್ಲ ಪಾತ್ರೆಗಳನ್ನು ತೊಳೆಯಬೇಕು. ಮತ್ತೆ ಅಡುಗೆ ಮನೆಯಲ್ಲಿ ಶುಚಿ ಮಾಡಿ ನಿದ್ರಿಸಬೇಕು. ಒಂದು ತುತ್ತು ಅನ್ನವನ್ನು ಒಂದು ಬಟ್ಟಲಲ್ಲಿ ಹಾಕಿ ಗ್ಯಾಸ್ ಸ್ಟೋವ್ನ ಮೇಲೆ ಒಂದು ಬಟ್ಟಲಲ್ಲಿ ಹಾಕಿ ಇಡಬೇಕು. ಸಂಪೂರ್ಣವಾಗಿ ಅನ್ನ ಖಾಲಿ ಮಾಡಬಾರದು. ದೇವಿ ರಾತ್ರಿ ಸಮಯದಲ್ಲಿ ಅಡುಗೆ ಮನೆಗೆ ಬಂದು ನೋಡುತ್ತಾರೆ. ನಮ್ಮ ಪೂರ್ವಿಕರು ಅನ್ನ ಎಂದು ಬರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಆದ್ದರಿಂದ ರಾತ್ರಿ ಒಂದು ತುತ್ತು ಅನ್ನವನ್ನು ಇಡಬೇಕು. ಮತ್ತೆ ಬಾತ್ರೂಮಿನಲ್ಲಿ ಯಾವಾಗ ತುಂಬಿದ ಬಕೆಟನ್ನು ಇಡಬೇಕು, ಖಾಲಿ ಇಡಬಾರದು. ಇದರಿಂದ ಎಲ್ಲ ನೆಗೆಟಿವಿಟಿಯು ಮನೆಯಿಂದ ದೂರವಾಗುತ್ತದೆ. ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.